ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಬೇಗ ಎದ್ದು ತೋಟದ ಹತ್ರ ಹೋಗಿ ಬಂದು ನಮ್ಮ ಬೇಬಿ ಸ್ವಲ್ಪ ಧೂಳಾಗಿದ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಕ್ಲೀನ್ ಮಾಡಿ ಕುಂತಿದ್ದಾಗೆಲ್ಲ ನಮ್ಮ ಮನೆ ಕಡೆಯವರೆಲ್ಲ ಒಂದು ಎಂಗೇಜ್ಮೆಂಟ್ ಕೊಟ್ಟರು. ಬಟ್ ನಾವು ಹೋಗಲಿಲ್ಲ. ಯಾಕಂದರೆ ನಾವು ಬೇರೆ ಕಡೆ ಟ್ರಿಪ್ ಹಾಕೊಂಡಿದ್ದು. ಬೇಗ ರೆಡಿ ಆದೋ ನಾವು ಹೋಗೋ ಅಷ್ಟರೊಳಗಡೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹೋಗಿ ಬಸ್ ಹತ್ಕೊಂಡು ನೆಕ್ಸ್ಟ್ ಬಸ್ ಹತ್ತಕ್ಕೆ ಇಳಿದು ನಮ್ಮಮ್ಮ ನೋಡಿ ಎಷ್ಟು ಆರಾಮಾಗಿ ಹೋಗ್ತಿದ್ದಾರೆ. ಯಾಕಂದರೆ ಬ್ಯಾಗ್ ನನ್ನ ಹತ್ರ ಇತ್ತು. ಅಲ್ಲಿಂದ ಹೆಂಗೋ ಬೇಗ ಬಸ್ ಸಿಕ್ತು. ಹತ್ಕೊಂಡು ಅವ್ರು ನೋಡಿದ್ರೆ 5 ನಿಮಿಷ ಬ್ರೇಕಿಗೆ ಹಾಕಿದ್ರು. ನಮ್ಮ ಪಕ್ಕದಲ್ಲಿರೋ ಬಸ್ ಹೋದ್ರೂ ಇವರಂತೂ ಓಡಲಿಲ್ಲ. ಅಲ್ಲಿಂದ ನಾವು ಬಂದಿದ್ದು ಈ ಬಸ್ ಸ್ಟ್ಯಾಂಡ್ಗೆ. ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ಗೊತ್ತಿರೋರು ಕಮೆಂಟ್ ಮಾಡಿ. ಬಟ್ ಇಲ್ಲಿರೋ ಬಾಯ್ಸ್ ಎಲ್ಲ ಜಾಸ್ತಿ ಫ್ರೀ ಫೈರ್ ಪಬ್ಜಿ ಆಡ್ತಿದ್ರು. ಅಲ್ಲಿಂದ ಬಸ್ ಹತ್ಕೊಂಡು ಸಕಲೇಶಪುರದಲ್ಲಿ ಊಟ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಆಗೋಣ ಅಂತ ಹೋಗ್ಬೇಕಾದ್ರೆ ಸ್ವಲ್ಪ ಭಯನೇ ಇತ್ತು. ಯಾಕಂದರೆ ಏನೇನೋ ಕೇಸ್ ನಡೀತಿದೆ, ಗಲಾಟೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಆ ಥರ ಅಲ್ಲಿ ಏನೂ ಇರಲಿಲ್ಲ. ನಮ್ಮ ಜನಗಳೇ ಹಂಗೆ, ಇವರು ಏನೇನೋ ತಿಳ್ಕೊಂಬಿಡ್ತಾರೆ. ಇನ್ನೂ ಕೇಸ್ ನಡೀತಾ ಐತೆ ಅಷ್ಟೇ. ಅವು ಯಾರು ಅಪರಾಧಿ ಅಂತ ಇನ್ನೂ ಪ್ರೂವ್ನೇ ಆಗಿಲ್ಲ. ಅಲ್ಲಿಂದ ಬಂದು ಧರ್ಮಸ್ಥಳಕ್ಕೆ ರೀಚ್ ಆದೋ. ನಮ್ಮ ಬಾಡಿ ಎನರ್ಜಿ ಅಂದರೆ ಕಾಫಿ. ಸೊ ಕಾಫಿ ಕುಡ್ಕೊಂಡು ನಾವು ಹೊಟ್ಟಿದ್ದೆಲ್ಲಿಗೆ ಅಂದರೆ ದರ್ಶನಕ್ಕಲ್ಲ, ರೂಮಿಗೆ. ಯಾಕಂದರೆ ಸಾಕಾಗೋಗಿತ್ತು. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲೇ ರೂಮ್ನ ಬುಕ್ ಮಾಡಿದ್ದು. ನಾವು ಗೊತ್ತಲ್ಲ, ಹೋಗ್ತಿದ್ದಂಗೆ ಫಸ್ಟ್ ನೋಡೋದೇ ಬಾಲ್ಕನಿ. ಆ್ಯಕ್ಚುಲಿ ಇಲ್ಲಿಂದ ವ್ಯೂಗಳು ಸಕ್ಕತ್ತಾಗಿತ್ತು. ಹೋಗಿ ಸ್ವಲ್ಪ ಹೊತ್ತೆಲ್ಲರೂ ರೆಸ್ಟ್ ಮಾಡ್ದು. ಮತ್ತೆ ಎದ್ದು ರೆಡಿಯಾಗಿ ದರ್ಶನಕ್ಕೆ ಹೋಗೋಣ ಅಂತ ಜಾಸ್ತಿ ಜನ ಇಲ್ದಲೇ ಇರೋ ಕಾರಣ ಹತ್ತಿರದಿಂದಲೇ ದರ್ಶನಕ್ಕೆ ಬಿಡ್ತಿದ್ರು. ಇದು ಇವಾಗ ಹೊಸ್ದಾಗಿ ನಿರ್ಮಿಸಿದ್ದು. ಯಾಕಂದರೆ ಅಷ್ಟು ಜನ ಬರ್ತಿದ್ರು, ಜನ ಅವಾಯ್ಡ್ ಮಾಡೋಕ್ಕಾಗ್ದಲೇನ. ಇದನ್ನ ತಿರುಪತಿ ಸಿಸ್ಟಮು ನೋಡಿ ಈ ರೀತಿ ಐತೆ. ಬಟ್ ಇವಾಗ ಇದು ಯೂಸ್ ಆಗ್ತಿಲ್ಲ. ಯಾಕಂದರೆ ಯಾರು ಜನನೇ ಇಲ್ಲ. ಜನ ಇಲ್ಲೇ ಇರೋದು ಒಂದು ಕಡೆಯಿಂದ ಒಳ್ಳೆಯದೇ ಆಯಿತು. ಯಾಕಂದರೆ ದರ್ಶನ ಮಾತ್ರ ಮಸ್ತಾಗಿ ನೆಮ್ಮದಿಯಾಗಿ ಆಯಿತು. ಯಾಕಂದರೆ ಜಾಸ್ತಿ ಜನ ಯಾರೂ ಇರಲಿಲ್ಲ. ಮತ್ತು ಅಲ್ಲಿ ಮುಂದೆ ಹೋಗು ಅಂತ ತಳ್ಳೋರು ಯಾರೂ ಇರಲಿಲ್ಲ. ಇದ್ದಿದ್ದೇ ಸ್ವಲ್ಪ ಜನ. ನಮಗೆ ಮನಃಶಾಂತಿ ಆಗೋವರೆಗೂ ದೇವ್ರ ದರ್ಶನ ಮಾಡಿಕೊಂಡು ನಾವು ಊಟದ ಹಾಲ್ ಕಡೆ ಆ್ಯಕ್ಚುಲಿ ಈ ಸಲ ಹೋದಾಗ ಖುಷಿಯಾಗಿದ್ದೇನೆಂದರೆ ಸಲ 2 ಅವರ್ 3 ಅವರಿಗೆ ದರ್ಶನಕ್ಕೆ ಕಾಯ್ತಿದ್ದು ನಾವು ಈ ಸಲ 1 ಅವರಿಗೆ ದರ್ಶನ ಊಟ ಮಾಡ್ಕೊಂಬಂದು ರೂಮಲ್ಲಿ ಆರಾಮಾಗಿ ಮನಿಕೊಂಡು ರೂಮ್ ಸಕ್ಕತ್ತಾಗಿತ್ತು.